ಓಂ ಶಾಂತಿ. ಸಹೋದರ ಸಹೋದರಿಯರೇ, ಇಂದಿನ ನಮ್ಮ ಈ ವಿಶೇಷ ಮಂಥನಕ್ಕೆ ಸ್ವಾಗತ. ಇಂದು ನಾವು ಮನೋಹರವಾದ ರಾಜಯೋಗದ ಕಾಮೆಂಟ್ರಿಗಳನ್ನು ಆಳವಾಗಿ ಮಂಥನ ಮಾಡೋಣ. ಈ ಕಾಮೆಂಟ್ರಿಗಳು ಕೇವಲ ಶಬ್ದಗಳಲ್ಲ, ಇವು ನಮ್ಮ ಸ್ಥಿತಿಯನ್ನು ಸಮರ್ಥ ಮತ್ತು ಶಕ್ತಿಶಾಲಿಯನ್ನಾಗಿ ಮಾಡುವ ದಿವ್ಯ ಮಂತ್ರಗಳು. ಬನ್ನಿ, ಪ್ರತಿಯೊಂದು ಕಾಮೆಂಟ್ರಿಯ ಅಂತರಾಳಕ್ಕೆ ಇಳಿಯೋಣ. ಖಂಡಿತ. ಈ ಮಂಥನದ ಮೊದಲ ಹೆಜ್ಜೆ ನಮ್ಮೆಲ್ಲರ ಆಧ್ಯಾತ್ಮಿಕ ಪಯಣದ ಅಡಿಪಾಯ ಅಂತಾನೆ ಹೇಳ್ಬೋದು. ಹೌದು. ರಾಜಯೋಗ ಕಾಮೆಂಟ್ರಿಗಳು ಪದೇ ಪದೇ ಹೇಳೋ ಒಂದು ಮಾತು, ನಾನು ಈ ದೇಹವಲ್ಲ, ನಾನು ಚೈತನ್ಯ ಜ್ಯೋತಿ ಸ್ವರೂಪ ಆತ್ಮ. ಈ ಮಾತು ಕೇಳೋಕೆ ತುಂಬಾ ಸರಳ ಅನ್ಸುತ್ತೆ, ಆದ್ರೆ ಇದ್ರ ಅನುಭವವೇ ಎಲ್ಲದಕ್ಕೂ ಮೂಲ ಅಲ್ವಾ? ನಿಖರವಾಗಿ ಅದೇ ಮೂಲ. ಆದರೆ ಒಂದು ಪ್ರಶ್ನೆ, ಈ ಮಾತನ್ನ ನಾವು ತುಂಬಾ ಕಡೆ ಕೇಳಿರ್ತೀವಿ, ಆದರೆ ರಾಜಯೋಗ ಕಾಮೆಂಟ್ರಿಗಳು ಇದನ್ನ ಕೇವಲ ಒಂದು ಫಿಲಾಸಫಿ ತರ ಹೇಳಲ್ಲ. ಇಲ್ಲ, ಅದೊಂದು ಅನುಭವ ಅಂತ ಒತ್ತಿ ಹೇಳ್ತವೆ. ಆ ಅನುಭವ ಅಂದ್ರೆ ಏನು? ಅದನ್ನ ದಿನನಿತ್ಯದ ಜೀವನದಲ್ಲಿ ತರೋದು ಹೇಗೆ? ಯಾಕಂದ್ರೆ ಕಣ್ಣು ಬಿಟ್ರೆ ನಮ್ಗೆ ಕಾಣೋದು ಈ ದೇಹದ ಸಂಬಂಧಗಳೇ. ತುಂಬಾನೇ ಒಳ್ಳೆ ಪ್ರಶ್ನೆ. ನೋಡಿ, ಅನುಭವ ಅಂದ್ರೆ ಅದನ್ನ ಬರೀ ತಲೆಯಲ್ಲಿ ಯೋಚನೆ ಮಾಡೋದಲ್ಲ, ಅದರಲ್ಲಿ ಸ್ಥಿತರಾಗೋದು. ಗಮನವನ್ನ ಎರಡು ಹುಬ್ಬುಗಳ ಮಧ್ಯೆ ಅಂದ್ರೆ ಭ್ರೂಕುಟಿಯ ಮಧ್ಯಕ್ಕೆ ತನ್ನಿ. ಅಲ್ಲಿ ಒಂದು ಹೊಳೆಯುವ ಸಣ್ಣ ನಕ್ಷತ್ರದ ಹಾಗೆ ಒಂದು ಪ್ರಕಾಶದ ಬಿಂದುವನ್ನ ಕಲ್ಪಿಸಿಕೊಳ್ಳಿ. ಆ ಬಿಂದುವೇ ನಾನು. ಓ, ಈ ದೇಹ, ಕಣ್ಣು, ಕಿವಿ, ಕೈ, ಕಾಲು ಇದೆಲ್ಲವೂ ನಾನು ಬಳಸ್ತಿರುವ ಒಂದು ವಾಹನದ ಹಾಗೆ. ನಾನು ಈ ವಾಹನದ ಡ್ರೈವರ್, ಚೈತನ್ಯ ಶಕ್ತಿ. ಓ, ಕಾರು ಮತ್ತೆ ಡ್ರೈವರ್ನ ಉದಾಹರಣೆ ತರಹನ. ಕಾರು ಓಡಿಸುವಾಗ ನಮ್ಗೊತ್ತಿರುತ್ತೆ, ನಾನು ಕಾರಲ್ಲ, ನಾನು ಕಾರನ್ನು ಓಡಿಸ್ತಿರೋನು ಅಂತ. ಹಾಗೆಯೇ ಈ ದೇಹದ ಜೊತೆ ನಮ್ಮ ಸಂಬಂಧ ಇರಬೇಕು ಅನ್ನೋದು. ಹೌದು, ನಿಖರವಾಗಿ. ಯಾವಾಗ ಈ ಅರಿವು ಗಾಢವಾಗ್ತಾ ಹೋಗುತ್ತೋ ಆಗಲೇ ರಾಜಯೋಗ ಕಾಮೆಂಟ್ರಿಗಳು ಹೇಳುವ ಮರುಜೀವಿ ಜನ್ಮದ ಅನುಭವ ಆಗುದು. ಮರುಜೀವಿ ಜನ್ಮ ಅಂದ್ರೆ ಹಳೆಯ ನಾನು ದೇಹ ಅನ್ನೋ ಪ್ರಜ್ಞೆಯಲ್ಲಿ ಸತ್ತು ನಾನು ಆತ್ಮ ಅನ್ನೋ ಹೊಸ ಪ್ರಜ್ಞೆಯಲ್ಲಿ ಪುನರ್ಜನ್ಮ ಪಡೆಯೋದು. ಇದೊಂದು ಮಾನಸಿಕ ಪರಿವರ್ತನೆ. ಈ ಪರಿವರ್ತನೆಯಿಂದ ಬರುವ ಒಂದು ಶಕ್ತಿಶಾಲಿ ಸ್ವಮಾನದ ಬಗ್ಗೆ ಕಾಮೆಂಟ್ರಿಗಳಲ್ಲಿ ಉಲ್ಲೇಖ ಇದೆಯಲ್ಲ, ಸ್ವರಾಜ್ಯ ಅಧಿಕಾರಿ. ಈ ಶಬ್ದ ಕೇಳೋಕೆ ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ. ಹೌದು. ಇದರ ಸರಳ ಅರ್ಥ ಏನು? ಇದು ಈಗಿನ ಕಾಲದಲ್ಲಿ ಹೇಳ್ತಾರಲ್ಲ, ಇಮೋಷನಲ್ ಇಂಟೆಲಿಜೆನ್ಸ್ ಅಥವಾ ಸೆಲ್ಫ್ ರೆಗ್ಯುಲೇಷನ್, ಅದರ ತರಹನೇನಾ? ಅದಕ್ಕೆ ಬಹಳ ಹತ್ತಿರವಾಗಿದೆ, ಆದರೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಅಂತ ಹೇಳ್ಬೋದು. ಸ್ವರಾಜ್ಯ ಅಧಿಕಾರಿ ಅಂದ್ರೆ ನಾನು ಈ ಶರೀರವೆಂಬ ರಾಜ್ಯದ ಸಂಪೂರ್ಣ ಅಧಿಕಾರಿ, ರಾಜ. ಓಕೆ. ನನ್ನ ಕರ್ಮೇಂದ್ರಿಯಗಳು ಅಂದ್ರೆ ಕಣ್ಣು, ಕಿವಿ, ಬಾಯಿ ಇವೆಲ್ಲ ನನ್ನ ಪ್ರಜೆಗಳು. ಅವು ನನ್ನ ಆಜ್ಞೆಯಂತೆ ನಡಿಬೇಕು. ಯಾರೋ ಏನೋ ಅಂದ ತಕ್ಷಣ ಕಣ್ಣಲ್ಲಿ ನೀರು ಬರೋದು, ಬಾಯಿಂದ ಕೆಟ್ಟ ಮಾತು ಬರೋದು, ಹೌದು ಹೌದು, ಇದೆಲ್ಲ ಪ್ರಜೆಗಳು ರಾಜನ ಮಾತನ್ನ ಕೇಳ್ತಿಲ್ಲ ಅನ್ನೋದರ ಸಂಕೇತ. ಸ್ವರಾಜ್ಯ ಅಧಿಕಾರಿ ಅಂದ್ರೆ ನನ್ನ ಸಂಕಲ್ಪದಿಂದ ನನ್ನ ಮಾತು, ನನ್ನ ಕರ್ಮದ ಮೇಲೆ ಸಂಪೂರ್ಣ ನಿಯಂತ್ರಣ. ಇದರ ಜೊತೆಗೆ ಇನ್ನೊಂದು ಸ್ವಮಾನ ಬರುತ್ತೆ, ಮಾಸ್ಟರ್, ಸರ್ವಶಕ್ತಿವಾನ್. ಅಂದ್ರೆ ನಾನು ಎಲ್ಲಾ ಶಕ್ತಿಗಳಿಗೆ ಮಾಲೀಕ ಅಂತ. ಇದು ಸ್ವಲ್ಪ ಅಹಂಕಾರದ ತರಹ ಕೇಳಿಸುವುದಿಲ್ಲವೇ? ಇಲ್ಲ, ಖಂಡಿತ ಇಲ್ಲ. ಇಲ್ಲಿ ಮಾಸ್ಟರ್ ಅಂದ್ರೆ ಮಾಲೀಕ, ಪರಮಾತ್ಮ ಸರ್ವಶಕ್ತಿವಾನ್. ಆತನ ಮಗುವಾದ ನಾನು ಆತನ ಶಕ್ತಿಗಳ ಆಸ್ತಿಗೆ ವಾರಸುದಾರ, ಮಾಲೀಕ. ಓ, ಆ ಅರ್ಥದಲ್ಲಿ. ಹೌದು. ಇದು ಅಹಂಕಾರವಲ್ಲ, ಇದು ಆತ್ಮವಿಶ್ವಾಸ. ಜ್ಞಾನದ ಚಿಂತನೆಯಿಂದ ಬುದ್ಧಿ ಎಷ್ಟು ಶಕ್ತಿಶಾಲಿಯಾಗುತ್ತೆ ಅಂದ್ರೆ ಪರಮಾತ್ಮನ ಶಾಂತಿ, ಪ್ರೀತಿ, ಆನಂದದ ಶಕ್ತಿಗಳನ್ನ ನಾವು ನಮ್ಮ ಸ್ವಂತ ಆಸ್ತಿಯಂತೆ ಬೇಕೆಂದಾಗ ಬಳಸಬಹುದು. ಈ ಸ್ವಮಾನಗಳ ಅಭ್ಯಾಸದಿಂದಲೇ ನಾವು ಅಹಂ ಮತ್ತು ವ್ಯಹಂಗಳಿಂದ ಮುಕ್ತರಾಗೋದು. ಸರಿ, ನನ್ನನ್ನು ನಾನು ಒಂದು ಆತ್ಮ ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದೆ. ನನ್ನ ಇಂದ್ರಿಯಗಳ ಮೇಲೆ ಅಧಿಕಾರ ನಡೆಸೋಕೆ ಅಭ್ಯಾಸ ಮಾಡ್ತಿದ್ದೀನಿ. ಆದ್ರೆ ಇದು ತುಂಬಾ ಒಂಟಿಯಾದ ಅಭ್ಯಾಸದಾಗೆ ಕಾಣಿಸುತ್ತೆ. ಬರೀ ನನ್ನ ಬಗ್ಗೆ ನಾನೇ ಯೋಚನೆ ಮಾಡೋದು. ಈ ಪಯಾಣದಲ್ಲಿ ಆ ಪರಮಾತ್ಮ ಅಥವಾ ತಂದೆಯ ಪಾತ್ರ ಎಲ್ಲಿ ಬರುತ್ತೆ? ಆ ಸಂಪರ್ಕ ಹೇಗ್ ಶುರುವಾಗುತ್ತೆ? ಅತ್ಯಂತ ಪ್ರಮುಖವಾದ ಪ್ರಶ್ನೆ ಇದು. ಆತ್ಮ ಸ್ವರೂಪದ ಅರಿವು ಅಡಿಪಾಯವಾದರೆ ಅದರ ಮೇಲೆ ಕಟ್ಟುವ ಸುಂದರವಾದ ಸೌಧವೇ ಪರಮಾತ್ಮನೊಂದಿಗಿನ ಸಂಬಂಧ. ಒಬ್ಬಂಟಿಯಾಗಿ ನಾವು ಮಾಯೆಯೊಂದಿಗೆ ಹೋರಾಡಲು ಸಾಧ್ಯವಿಲ್ಲ. ಅದಕ್ಕೆ ರಾಜಯೋಗ ಕಾಮೆಂಟ್ರಿಗಳು ಶಿವತಂದೆಯ ಜೊತೆ ಕಂಬೈನ್ಡ್ ರೂಪದ ಅನುಭವದ ಬಗ್ಗೆ ಬಹಳ ಸುಂದರವಾಗಿ ವಿವರಿಸ್ತವೆ. ಕಂಬೈನ್ಡ್ ರೂಪ ಅಂದ್ರೆ ನಾನು ಒಬ್ಬಂಟಿಯಲ್ಲ, ಸರ್ವಶಕ್ತಿವಂತ ತಂದೆ ಸದಾ ನನ್ನ ಜೊತೆಗಿದ್ದಾರೆ ಅನ್ನೋ ನಿರಂತರ ಅನುಭವ. ನನ್ನ ಕೈ ಹಿಡಿದು ನಡೆಸ್ತಿದ್ದಾನೆ, ನನ್ನ ಜೊತೆಗೇ ಇದ್ದಾರೆ. ಓಕೆ. ಇದೊಂದು ಅದೃಶ್ಯವಾದ ರಕ್ಷಾ ಕವಚದ ಹಾಗೆ. ಯಾವುದೇ ನಕಾರಾತ್ಮಕ ಪರಿಸ್ಥಿತಿ ಬಂದಾಗ ಅದು ಮೊದಲ ಆ ಕವಚಕ್ಕೆ ತಾಗಬೇಕು. ನಾನು ಮೊದಲ ಬಾರಿಗೆ ಇದ್ರ ಬಗ್ಗೆ ಕೇಳಿದಾಗ ನನಗದು ಅರ್ಥವೇ ಆಗ್ಲಿಲ್ಲ.
ಹೌದು, ಸಾಮಾನ್ಯವಾಗಿ ಹಾಗೆ ಅನ್ಸುತ್ತೆ. ದೇವ್ರು ನನ್ನ ಜೊತೆ ಇದ್ದಾನೆ ಅನ್ನೋದು ಬರೀ ಒಂದು ಸಮಾಧಾನದ ಮಾತು ಅಂತ. ನಿಜ. ಆದ್ರೆ ಒಮ್ಮೆ ನಾನು ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ಸುಮ್ನೆ ಮನಸ್ಸಿನಲ್ಲಿ ನೀನು ನನ್ನ ಜೊತೆ ಇದೀಯಾ ಅಂತ ಕೇಳ್ಕೊಂಡೆ. ಆ ಕ್ಷಣದಲ್ಲಿ ಬಂದ ಒಂದು ಧೈರ್ಯ, ಒಂದು ವಿಚಿತ್ರವಾದ ಶಾಂತಿ, ಆಗ ನನ್ಗದ್ರ ಅನುಭವ ಆಯಿತು. ಓ, ಅದು ಬರೀ ಶಬ್ದವಲ್ಲ, ಅದೊಂದು ಫೀಲಿಂಗ್, ಅದೊಂದು ಶಕ್ತಿ. ಆ ದಿನದಿಂದ ಕಂಬೈನ್ಡ್ ಅನ್ನೋದು ನನ್ನ ಅನುಭವವಾಯಿತು. ಆ ಸಂಬಂಧವನ್ನು ಗಟ್ಟಿಗೊಳಿಸೋದು ಹೇಗೆ? ಕೇವಲ ದೇವ್ರು ಅಥವಾ ಶಕ್ತಿ ಅಂತ ನೆನಪಿಸಿದ್ರೆ ಸಾಕಾಗುತ್ತಾ? ಸಾಕಾಗಲ್ಲ. ಅದಕ್ಕೆ ಕಾಮೆಂಟ್ರಿಗಳು ಹೇಳೋದು ಆತನನ್ನು ಸರ್ವ ಸಂಬಂಧಗಳ ರೂಪದಲ್ಲಿ ಅನುಭವಿಸಬೇಕು ಅಂತ. ಆತನೇ ನಮ್ಮ ತಂದೆ, ನಮ್ಮ ಶಿಕ್ಷಕ ಮತ್ತು ನಮ್ಮ ಸದ್ಗುರು. ಆತನೇ ನಮ್ಮ ಪ್ರೀತಿಯ ಸ್ನೇಹಿತ, ನಮ್ಮ ಸಂಗಾತಿ. ಉದಾಹರಣೆಗೆ, ನಾನು ಶಾಂತಿಸಾಗರನ ಮಗು ಅಂತ ನೆನಪು ಮಾಡಿದಾಗ ಏನಾಗತ್ತೆ? ನಮ್ಮ ತಂದೆಯೇ ಶಾಂತಿಯ ಸಾಗರ ಅಂದ್ಮೇಲೆ ನನಗ್ಯಾಕೆ ಅಶಾಂತಿ ಬರ್ಬೇಕು ಅನ್ನೋ ಭಾವನೆ ಬರುತ್ತೆ. ಖಂಡಿತ. ಸಾಗರದ ಮಗುವಿಗೆ ಸಣ್ಣಪುಟ್ಟ ಅಲೆಗಳ ಭಯ ಇರುತ್ತಾ? ಇರಲ್ಲ. ಅದು ಆಟ ಆಡುತ್ತೆ. ಹಾಗೆಯೇ ಪ್ರಪಂಚದ ಅಶಾಂತಿಯ ಅಲೆಗಳು ನಮಗೆ ಆಟದ ಹಾಗೆ ಅನಿಸ್ತವೆ. ಹೌದು. ಅದೇ ರೀತಿ ನಾನು ಪ್ರೇಮಸಾಗರನ ಮಗು ಅಂತ ನೆನಪು ಮಾಡಿದಾಗ ಯಾರು ನಮ್ಮನ್ನು ದ್ವೇಷಿಸಿದ್ರೂ ಅವರ ಮೇಲೆ ಪ್ರೀತಿ, ಕರುಣೆ ಹುಟ್ಟುತ್ತೆ. ಯಾಕಂದ್ರೆ ಪ್ರೇಮಸಾಗರದ ಮಗು ಪ್ರೀತಿಯನ್ನು ಬಿಟ್ಟು ಬೇರೇನೂ ಕೊಡಲು ಸಾಧ್ಯವಿಲ್ಲ. ಈ ಸಂಬಂಧ ಹೀಗೆ ಬೆಳೆಯುತ್ತಾ ಹೋದಂತೆ ಸರ್ವಸ್ವ ಸಮರ್ಪಣೆ ಅನ್ನೋ ಒಂದು ಸ್ಥಿತಿ ಬಗ್ಗೆ ಕಮೆಂಟ್ರಿಗಳು ಹೇಳ್ತವೆ. ಈ ಮಾತು ಕೇಳೋಕೆ ಚೆನ್ನಾಗಿದೆ, ಆದ್ರೆ ಇದು ಒಂದ್ ರೀತಿ ನಮ್ಮ ಜವಾಬ್ದಾರಿಗಳಿಂದ ತಪ್ಪಿಸ್ಕೊಳ್ಳೋ ದಾರಿ ಆಗ್ಬಿಡಲ್ವಾ? ಎಲ್ಲಾ ದೇವ್ರು ನೋಡ್ಕೋತಾನೆ ಅಂತ ಸುಮ್ಮನೆ ಕೂರೋ ಅಪಾಯ ಇದೆಯಲ್ವೇ? ಬಹಳ ಮುಖ್ಯವಾದ ಸಂಶಯ ಇದು. ಇಲ್ಲಿ ಸಮರ್ಪಣೆ ಅಂದ್ರೆ ಜವಾಬ್ದಾರಿ ಬಿಡುವುದಲ್ಲ, ಬದಲಾಗಿ ಭಾರವನ್ನು ಇಳಿಸುವುದು. ಭಾರವನ್ನು ಇಳಿಸುವುದಾ? ಹೌದು. ನನ್ನ ದೇಹ, ಮನಸ್ಸು, ಬುದ್ಧಿ ಮತ್ತು ಧನ ಇವುಗಳ ಮಾಲೀಕ ನಾನು ಅನ್ನೋ ಭಾರವನ್ನು ಇಳಿಸಿ, ಇವೆಲ್ಲವೂ ತಂದೆಯ ಸೇವೆಗಾಗಿ ಇರುವ ಟ್ರಸ್ಟಿ ನಾನು ಎಂಬ ಭಾವನೆಯಲ್ಲಿ ಬರುವುದು. ಓ, ಟ್ರಸ್ಟಿಶಿಪ್. ಹೌದು. ಟ್ರಸ್ಟಿ ಮಾಲೀಕನಿಗಿಂತ ಹೆಚ್ಚು ಜವಾಬ್ದಾರಿಯಿಂದ ನೋಡ್ಕೋತಾನೆ, ಆದರೆ ಭಾರ ಇಟ್ಕೊಳ್ಳೋದಿಲ್ಲ. ನನ್ನದು ಎಂಬ ಚಿಂತೆ ಹೋದಾಗ ನಾವು ಸಂಪೂರ್ಣ ಹಗುರಾಗ್ತೇವೆ. ಸರಿ, ಆತ್ಮಸ್ವರೂಪದ ಅರಿವಾಯ್ತು, ತಂದೆಯ ಜೊತೆ ಸಂಬಂಧ ಜೋಡಿಸಿದೆವು. ಈ ಪಯಣದ ಅಂತಿಮ ಗುರಿ ಏನು? ನಾವು ಎಲ್ಲಿಗೆ ತಲುಪಬೇಕು? ನಮ್ಮ ಅಂತಿಮ ಗುರಿ ದೇಹ ಮತ್ತು ದೇಹದ ಸಂಬಂಧಗಳಿಂದ ಸಂಪೂರ್ಣವಾಗಿ ನಿರ್ಲಿಪ್ತರಾಗಿ ಹಗುರವಾದ ಫರಿಷ್ಠ ಸ್ವರೂಪವನ್ನು ಅನುಭವಿಸುವುದು. ರಾಜಯೋಗ ಕಾಮೆಂಟ್ರಿಗಳು ಈ ಸ್ಥಿತಿಯನ್ನು ಡಬಲ್ ಲೈಟ್ ಸ್ಥಿತಿ ಎಂದು ಕರೆಯುತ್ತವೆ. ಡಬಲ್ ಲೈಟ್, ಇದು ಕೇಳೋಕೆ ತುಂಬಾ ಕಾವ್ಯಾತ್ಮಕವಾಗಿದೆ. ಇದರ ಅರ್ಥ ಏನು? 2 ಲೈಟ್ಗಳಾ? ಹೌದು, ಒಂದ್ರೀತಿ ಹಾಗೆಯೇ. ಇದರಲ್ಲಿ 2 ಅರ್ಥಗಳಿವೆ. ಮೊದಲನೆಯದು ಲೈಟ್ ಅಂದ್ರೆ ಪ್ರಕಾಶ. ಓಕೆ. ಜ್ಯೋತಿ ಸ್ವರೂಪ ಆತ್ಮನಾದ ನನ್ನ ಸಹಜ ಸ್ವರೂಪವೇ ಪ್ರಕಾಶ. ಫರಿಷ್ಠೆ ಅಂದ್ರೆ ಒಂದು ಪ್ರಕಾಶದ ಶರೀರವನ್ನು ಧರಿಸಿದವನು. ಸರಿ. ಎರಡನೇದ್ದು ಲೈಟ್ ಅಂದ್ರೆ ಹಗುರ. ದೇಹದ ಪ್ರಜ್ಞೆಯಿಂದ, ಹಳೆ ಸಂಸ್ಕಾರಗಳ ಭಾರದಿಂದ, ಕರ್ಮಬಂಧನಗಳ ಚಿಂತೆಯಿಂದ ಸಂಪೂರ್ಣವಾಗಿ ಹಗುರವಾದ ಸ್ಥಿತಿ. ಓ, ಪ್ರಕಾಶ ಮತ್ತು ಹಗುರ. ಹೌದು. ಈ ಎರಡೂ ಸೇರಿದಾಗ ಡಬಲ್ ಲೈಟ್ ಫರಿಷ್ಠ ಸ್ವರೂಪ ಸಿದ್ಧವಾಗುತ್ತೆ. ಇದು ಕೇಳೋಕೆ ತುಂಬಾ ಸುಂದರವಾಗಿದೆ, ತುಂಬಾ ಶಾಂತ ಸ್ಥಿತಿ ಅನ್ನಿಸುತ್ತೆ. ಆದ್ರೆ ನಿಜ ಜೀವನದಲ್ಲಿ ಇದು ಸಾಧ್ಯವೇ? ದಿನನಿತ್ಯದ ಜಂಜಾತ, ಆಫೀಸ್ ಟೆನ್ಷನ್, ಮನೆಯ ಜವಾಬ್ದಾರಿ ಇವುಗಳ ಮಧ್ಯೆ ಫರಿಷ್ಠೆ ಹಾಗೆ ಹಾರಾಡೋದು ಹೇಗೆ? ಖಂಡಿತ ಸಾಧ್ಯ. ಅದಕ್ಕೆ ಕಾಮೆಂಟ್ರಿಗಳು 2 ಪ್ರಮುಖ ಅಭ್ಯಾಸಗಳನ್ನು ಹೇಳ್ತವೆ. ಮೊದಲನೇದು ಸಾಕ್ಷಿ ದೃಷ್ಟಿ. ಸಾಕ್ಷಿ ದೃಷ್ಟಿ ಅಂದ್ರೆ ನಮ್ಮ ಜೀವನವನ್ನೇ ಒಂದು ಸಿನಿಮಾ ಥರ ನೋಡೋದಾ? ನಿಖರವಾಗಿ ಅದೇ. ಉದಾಹರಣೆಗೆ, ನೀವು ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡಿದ್ದೀರಿ ಅಂತಿಟ್ಕೊಳ್ಳಿ. ಸಾಮಾನ್ಯವಾಗಿ ನಮ್ಗೆ ಸಿಟ್ಟು, ಚಡಪಟಿಕೆ ಶುರುವಾಗುತ್ತೆ ಅಲ್ವಾ? ಹೌದು, ಖಂಡಿತ ಆಗುತ್ತೆ. ಆದ್ರೆ ಸಾಕ್ಷಿ ದೃಷ್ಟಿಯಲ್ಲಿ, ಓ, ಈ ಸಿನಿಮಾದಲ್ಲಿ ಹೀರೋ ಹೀಗೆ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಿದ್ದಾನೆ, ಅವನಿಗೆ ಸಿಟ್ಟು ಬರ್ತಿದೆ ಅಂತ ಸ್ವಲ್ಪ ದೂರದಿಂದ ನೋಡೋದು. ಆ ಸಿಟ್ಟಿನ ಜೊತೆ ಒಂದಾಗದೆ ಅದನ್ನ ಕೇವಲ ಗಮನಿಸೋದು. ಆಗ ಅದರ ಶಕ್ತಿ ತಾನಾಗೇ ಕಡಿಮೆ ಆಗುತ್ತೆ. ಸುಖ, ದುಃಖ, ಮಾನ, ಅಪಮಾನ ಎಲ್ಲವೂ ನಾಟಕದ ದೃಶ್ಯಗಳು ಮಾತ್ರ. ನಾನು ಅದರ ನಿರ್ಲಿಪ್ತ ಸಾಕ್ಷಿ. ಅಂದ್ರೆ ನಮ್ಮ ಭಾವನೆಗಳಿಂದ ನಾವು ದೂರ ನಿಂತು ನೋಡ್ಬೇಕು. ಇದರ ಜೊತೆಗೆ ಬರುವ ಇನ್ನೊಂದು ಅಭ್ಯಾಸ ತ್ರಿಕಾಲದರ್ಶಿ ಆಗುವುದು ಅಂತ ಹೇಳಲಾಗತ್ತೆ. ಅದರ ಅರ್ಥವೇನು? ತ್ರಿಕಾಲದರ್ಶಿ ಅಂದ್ರೆ ಭವಿಷ್ಯ ಹೇಳೋದಲ್ಲ. ಯಾವುದೇ ಪರಿಸ್ಥಿತಿ ಬಂದಾಗ ಅದರ ಭೂತ, ವರ್ತಮಾನ ಮತ್ತು ಭವಿಷ್ಯ ಈ 3 ಕಾಲಗಳನ್ನು ತಿಳಿದು ಮಾಡುವುದು. ಓಕೆ.
ವರ್ತಮಾನದಲ್ಲಿ ಒಂದು ಘಟನೆ ತುಂಬ ಕಷ್ಟಕರ ಅಂತ ಅನ್ನಿಸ್ಬೋದು. ಆದರೆ ತ್ರಿಕಾಲದರ್ಶಿಯಾಗಿ ನೋಡಿದಾಗ ಹಿಂದೆ ನಾನು ಮಾಡಿದ ಯಾವುದೋ ತಪ್ಪನ್ನು ಸರಿಪಡಿಸಲು ಇದು ಬಂದಿದೆ. ಈಗ ನಾನು ಧೈರ್ಯದಿಂದ ಇದನ್ನು ಎದುರಿಸಿದ್ರೆ ಭವಿಷ್ಯದಲ್ಲಿ ನಾನು ಇನ್ನೂ ಬಲಶಾಲಿ ಆಗ್ತೇನೆ ಅಂತ ಅರ್ಥ ಆಗುತ್ತೆ. ವಾವ್! ಆಗ ಪ್ರತಿಯೊಂದು ದೃಶ್ಯವೂ ಕಲ್ಯಾಣಕಾರಿಯಾಗಿ ಕಾಣಿಸುತ್ತೆ. ಹೌದು. ಈ ಸಾಕ್ಷಿ ಮತ್ತು ತ್ರಿಕಾಲದರ್ಶಿ ಸ್ಥಿತಿ ಇದು ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸುವಂತಹ ಸಾಧನಗಳು. ಈ ಸ್ಥಿತಿಯಲ್ಲಿ ಮಾಡಿದ ಕರ್ಮ ನಮ್ಮನ್ನು ಬಂಧಿಸೋದಿಲ್ಲ ಅಲ್ವಾ? ಅದನ್ನೇ ಕರ್ಮಯೋಗಿ ಸ್ಥಿತಿ ಅಂತ ಕರೆಯೋದು. ನಿಖರವಾಗಿ. ಕರ್ಮ ಮಾಡುತ್ತಿದ್ರೂ ಅದರ ಫಲದ ಬಗ್ಗೆ ಅನಾಸಕ್ತರಾಗಿ ಹಗುರವಾಗಿರುವುದೇ ನಿಜವಾದ ಕರ್ಮಯೋಗಿ ಸ್ಥಿತಿ. ಈ ಇಡೀ ಪಯಣ ಆತ್ಮಸ್ವರೂಪದ ಅರಿವಿನಿಂದ ಶುರುವಾಗಿ ತಂದೆಯ ಜೊತೆ ಸಂಬಂಧ ಬೆಳೆಸಿ ಫರಿಷ್ಠಾಸ್ಥಿತಿಯನ್ನು ತಲುಪುವುದು ಇದೆಲ್ಲವೂ ಬಹಳ ವೈಯಕ್ತಿಕವಾದ ಸಾಧನೆಯಂತೆ ಕಾಣಿಸುತ್ತೆ. ನನ್ನ ಶಾಂತಿಗಾಗಿ, ನನ್ನ ಮುಕ್ತಿಗಾಗಿ. ಇದರ ಹಿಂದೆ ಏನಾದ್ರೂ ದೊಡ್ಡ ಉದ್ದೇಶವಿದೆಯಾ? ಇದೆ, ಖಂಡಿತ ಇದೆ. ಈ ಶಕ್ತಿಯನ್ನು ನಾವು ನಮಗಾಗಿ ಮಾತ್ರ ಇಟ್ಕೊಳ್ಬೇಕಾ? ಇಲ್ಲ. ನಾವು ಪಡೆದ ಶಕ್ತಿಯನ್ನು ಕೇವಲ ನಮಗಾಗಿ ಇಟ್ಟುಕೊಂಡ್ರೆ ಅದು ನಿಂತ ನೀರಿದ್ದಂತೆ. ಅದರ ಮುಖ್ಯ ಉದ್ದೇಶವೇ ವಿಶ್ವ ಕಲ್ಯಾಣ. ವಿಶ್ವ ಕಲ್ಯಾಣ. ಹೌದು. ರಾಜಯೋಗ ಕಾಮೆಂಟ್ರಿಗಳು ನಮ್ಮನ್ನು ವಿಶ್ವ ಕಲ್ಯಾಣಕಾರಿ ಮತ್ತು ವಿಶ್ವ ಸೇವಾಧಾರಿ ಎಂದು ಸಂಬೋಧಿಸುತ್ತವೆ. ಅಂದ್ರೆ ನಮ್ಮ ಅಸ್ತಿತ್ವವೇ ಇಡೀ ವಿಶ್ವದ ಉಳಿತಿಗಾಗಿ. ವಿಶ್ವ ಸೇವೆ ಅಂತ ತಕ್ಷಣ ಜನರಿಗೆ ನೆನಪಾಗೋದು ಹಣಕಾಸಿನ ಸಹಾಯ ಅಥವಾ ದೈಹಿಕ ಶ್ರಮ. ಆದರೆ ಇಲ್ಲಿ ಹೇಳ್ತಿರೋದು ಅದಕ್ಕಿಂತ ಭಿನ್ನ ಅನ್ಸುತ್ತೆ. ಹೌದು. ದೈಹಿಕ ಸೇವೆ ಒಂದು ಭಾಗವಷ್ಟೇ. ಆದರೆ ಅದಕ್ಕಿಂತಲೂ ಶ್ರೇಷ್ಠವಾದುದು ಮನಸಾ ಸೇವೆ. ಮನಸಾ ಸೇವೆ ಅಂದ್ರೆ ನಮ್ಮ ಶುಭ ಸಂಕಲ್ಪಗಳು ಮತ್ತು ಶಕ್ತಿಶಾಲಿ ಕಂಪನಗಳ ಮೂಲಕ ಇಡೀ ವಿಶ್ವಕ್ಕೆ ಶಾಂತಿ, ಶಕ್ತಿ ಮತ್ತು ಪ್ರೇಮದ ಸಕಾಶವನ್ನು ನೀಡುವುದು. ಯೋಗದಲ್ಲಿ ಕುಳಿತು ಜಗತ್ತಿನ ಎಲ್ಲ ದುಃಖಿ, ಅಶಾಂತ ಆತ್ಮರಿಗೆ ಶುಭ ಭಾವನೆಯ ತರಂಗಗಳನ್ನು ಕಳುಹಿಸುವುದು. ಯಾರು ಚೆನ್ನಾಗಿಲ್ಲವೋ ಅವರ ಬಗ್ಗೆಯೂ ಒಳ್ಳೆಯದನ್ನೇ ಯೋಚಿಸುವುದು. ಇದೇ ಅತ್ಯುನ್ನತ ಸೇವೆ. ಈ ಕಾಮೆಂಟ್ರಿಗಳಲ್ಲಿ ಇನ್ನೂ ಒಂದು ಆಳವಾದ ವಿಷಯ ಇದೆ, ಪಂಚತತ್ವಗಳ ಪರಿವರ್ತನೆ ಬಗ್ಗೆ. ಅಂದ್ರೆ ನಮ್ಮ ಯೋಗ ಶಕ್ತಿಯಿಂದ ಪ್ರಕೃತಿಯನ್ನು ಕೂಡ ಬದಲಾಯಿಸಬಹುದು ಅಂತ. ಇದು ಕೇಳೋಕೆ ಸ್ವಲ್ಪ ನಂಬಲು ಕಷ್ಟ ಅನ್ಸುತ್ತೆ. ಹೌದು, ಅರ್ಥ ಆಗತ್ತೆ. ನಮ್ಮ ಯೋಚನೆಗಳಿಂದ ವಾಯುಮಾಲಿನ್ಯ ಕಡಿಮೆ ಆಗತ್ತಾ? ಅಥವಾ ಇದು ಒಂದು ರೂಪಕವೇ? ಇದು ರೂಪಕವೂ ಹೌದು, ವಾಸ್ತವವೂ ಹೌದು. ನಮ್ಮ ಯೋಚನೆಗಳು ಕೇವಲ ನಮ್ಮ ತಲೆಯಲ್ಲಿ ಇರುವುದಿಲ್ಲ, ಅವು ವಾತಾವರಣಕ್ಕೆ ಕಂಪನಗಳನ್ನು ಕಳುಹಿಸ್ತವೆ. ಓಕೆ. ಕೋಪ, ದ್ವೇಷ, ಆಸೆಯಂತಹ ನಕಾರಾತ್ಮಕ ಯೋಚನೆಗಳು ವಾತಾವರಣವನ್ನು ತಮೋಪ್ರಧಾನ ಅಥವಾ ಕಲುಷಿತಗೊಳಿಸುತ್ತವೆ. ಅದೇ ರೀತಿ ಶಾಂತಿ, ಪ್ರೀತಿ, ಪವಿತ್ರತೆಯ ಸಂಕಲ್ಪಗಳು ವಾತಾವರಣವನ್ನು ಸತೋಪ್ರಧಾನ ಅಥವಾ ಶುದ್ಧೀಕರಿಸುತ್ತವೆ. ಅಂದ್ರೆ ನಮ್ಮ ಯೋಗ ಶಕ್ತಿಯಿಂದ ನಾವು ವಾಯುಮಂಡಲದ ಸೂಕ್ಷ್ಮ ಶಕ್ತಿಯನ್ನು ಶುದ್ಧೀಕರಿಸಬಹುದು. ಹೌದು, ಪ್ರಕೃತಿ ಕೂಡ ನಮ್ಮ ಕಂಪನಿಗಳಿಗೆ ಸ್ಪಂದಿಸುತ್ತದೆ. ಈ ಮಹಾನ್ ಸೇವೆ ಮಾಡಲು ಅಪಾರವಾದ ಶಕ್ತಿಯ ಅವಶ್ಯಕತೆ ಇದೆ. ದಿನವಿಡೀ ಈ ಶಕ್ತಿಯನ್ನು ಕಾಪಾಡಿಕೊಳ್ಳಲು, ಅದನ್ನ ಸಂಗ್ರಹಿಸಲು ಅತ್ಯುತ್ತಮ ಸಮಯ ಯಾವುದು? ಅದಕ್ಕಾಗಿ ರಾಜಯೋಗ ಕಾಮೆಂಟ್ರಿಗಳು ಅಮೃತವೇಳೆಯ ಮಹತ್ವವನ್ನ ತಿಳಿಸುತ್ತವೆ. ಅಂದ್ರೆ ಮುಂಜಾನೆಯ ಸಮಯ, ಸೂರ್ಯೋದಯಕ್ಕೂ ಮುಂಚೆ. ಅಮೃತವೇಳೆ. ಆ ಸಮಯದಲ್ಲಿ ವಾತಾವರಣವು ಅತ್ಯಂತ ಶಾಂತ ಮತ್ತು ಶುದ್ಧವಾಗಿರುತ್ತದೆ. ಪರಮಾತ್ಮನಿಂದ ನೇರವಾಗಿ ಶಕ್ತಿ ಮತ್ತು ಮಾರ್ಗದರ್ಶನವನ್ನು ಪಡೆಯುವುದು ಆ ಸಮಯದಲ್ಲಿ ಬಹಳ ಸುಲಭ. ಓಕೆ. ಅಮೃತ ವೇಳೆಯಲ್ಲಿ ನಮ್ಮ ಆತ್ಮದ ಬ್ಯಾಟರಿಯನ್ನು ಫುಲ್ ಚಾರ್ಜ್ ಮಾಡಿಕೊಂಡ್ರೆ ಇಡೀ ದಿನ ಶಕ್ತಿಶಾಲಿಯಾಗಿ ಆ ಶಕ್ತಿಯನ್ನು ವಿಶ್ವಸೇವೆಯಲ್ಲಿ ಉಪಯೋಗಿಸಲು ಸಾಧ್ಯವಾಗುತ್ತದೆ. ಬಹಳ ಸುಂದರವಾದ ಮಂಥನವಾಯಿತು. ಆತ್ಮನ ಅರಿವಿನಿಂದ ಹಿಡಿದು ವಿಶ್ವ ಪರಿವರ್ತನೆವರೆಗಿನ ಸಂಪೂರ್ಣ ಚಿತ್ರಣ ಸಿಕ್ಕಿತು. ಇಂದಿನ ನಮ್ಮ ಈ ಚರ್ಚೆಯಿಂದ ಕೇಳುಗರು ತಮ್ಮ ಜೀವನದಲ್ಲಿ ತಕ್ಷಣವೇ ಅಳವಡಿಸಿಕೊಳ್ಳಬಹುದಾದ ಕೆಲವು ಪ್ರಮುಖ ಅಂಶಗಳನ್ನು ಪಟ್ಟಿ ಮಾಡೋಣವೇ? ಖಂಡಿತ. ಇಂದಿನ ಮಂಥನದಿಂದ ನಾವು ಧಾರಣೆ ಮಾಡಬೇಕಾದ 7 ಪ್ರೇರಣಾದಾಯಕ ಅಂಶಗಳನ್ನು ಹೀಗೆ ಹೇಳಬಹುದು. ಹೇಳಿ. 1. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಕನ್ನಡಿ ಮುಂದೆ ನಿಂತು ನಾನು ಈ ದೇಹವಲ್ಲ, ಭ್ರೂಕುಟಿಯ ಮಧ್ಯೆ ಹೊಳೆಯುತ್ತಿರುವ ಜ್ಯೋತಿಸ್ವರೂಪ ಆತ್ಮ ಎಂಬ ಸ್ಮೃತಿಯಲ್ಲಿ ದಿನವನ್ನು ಪ್ರಾರಂಭಿಸಿ. 2. ಯಾವುದೇ ಕೆಲಸ ಮಾಡುವಾಗ ನನ್ನ ಕರ್ಮೇಂದ್ರಿಯಗಳು ನನ್ನ ಆಜ್ಞೆಯಂತೆ ನಡೆಯುತ್ತಿವೆಯೇ ಎಂದು ಗಮನಿಸಿ. ನಾನು ಸ್ವರಾಜ್ಯ ಅಧಿಕಾರಿ. ಸರಿ. 3. ಕಷ್ಟದ ಸಮಯದಲ್ಲಿ ನಾನೊಬ್ಬಂಟಿಯಲ್ಲ, ಶಿವತಂದೆ ನನ್ನ ಜೊತೆ ಕಂಬೈಂಡ್ ಆಗಿದ್ದಾರೆ ಎಂಬ ರಕ್ಷಾ ಕವಚದ ಅನುಭವ ಮಾಡಿ. ಹೌದು. 4. ಎಲ್ಲವೂ ತಂದೆಯದು, ನಾನು ಕೇವಲ ಟ್ರಸ್ಟಿ ಎಂದು ಎಲ್ಲವನ್ನೂ ಸಮರ್ಪಣೆ ಮಾಡಿ ಹಗುರವಾಗಿರಿ. ಓಕೆ. 5. ದಿನದಲ್ಲಿ ನಡೆಯುವ ಘಟನೆಗಳನ್ನು ಸಾಕ್ಷಿ ದೃಷ್ಟರಾಗಿ ಒಂದು ಸಿನಿಮಾದಂತೆ ನೋಡಿ ಅಚಲರಾಗಿರಿ. 6. ಮಲಗುವ ಮುನ್ನ ಇಡೀ ದಿನದ ಭಾರವನ್ನು ಇಳಿಸಿ
ಡಬಲ್ ಲೈಟ್ ಫರಿಷ್ಠಾ ಸ್ವರೂಪದಲ್ಲಿ ಹಾರಾಡುವ ಅನುಭವ ಮಾಡಿ. ಅದ್ಭುತ. ಮತ್ತು 7 ನಿಮ್ಮ ಪ್ರತಿಯೊಂದು ಸಂಕಲ್ಪವು ಕೇವಲ ನಿಮಗಾಗಿ ಅಲ್ಲ, ವಿಶ್ವ ಕಲ್ಯಾಣಕಾರಿಯಾಗಿರಲಿ. ಎಲ್ಲರಿಗೂ ಶುಭ ಹಾರೈಸಿ. ಪ್ರಯಾಣವು ಆತ್ಮಿಕ ಸ್ವರೂಪದ ಅರಿವಿನಿಂದ ಪ್ರಾರಂಭವಾಗಿ ಪರಮಾತ್ಮನೊಂದಿಗಿನ ಸಂಬಂಧದ ಮೂಲಕ ಶಕ್ತಿಯನ್ನು ಪಡೆದು ಫರಿಷ್ಠಾ ಸ್ಥಿತಿ ಎಂಬ ಗುರಿಯನ್ನು ತಲುಪಿ ಅಂತಿಮವಾಗಿ ವಿಶ್ವಸೇವೆಯೆಂಬ ಮಹಾನ್ ಉದ್ದೇಶದಲ್ಲಿ ಸಾರ್ಥಕವಾಗುತ್ತದೆ. ಇದು ಸ್ವಪರಿವರ್ತನೆಯಿಂದ ವಿಶ್ವಪರಿವರ್ತನೆಯ ಒಂದು ಸುಂದರ ಪಯಣ. ಹೌದು, ಖಂಡಿತ. ಆತ್ಮೀಯ ಸಹೋದರ ಸಹೋದರಿಯರೇ, ಯೋಗ ಕಾಮೆಂಟ್ರಿಗಳ ನಿಜವಾದ ಸಾರ್ಥಕತೆ ಇರುವುದು ಅನುಭೂತಿಯಲ್ಲಿ. ಯಾವಾಗ ನಾವು ಈ ಶಬ್ದಗಳನ್ನು ಕೇವಲ ಕೇಳದೆ ಅವುಗಳನ್ನು ನಮ್ಮ ಸ್ವರೂಪದಲ್ಲಿ ಧಾರಣೆ ಮಾಡುತ್ತೇವೆಯೋ ಮತ್ತು ಆ ಸ್ಥಿತಿಯಲ್ಲಿ ಲೀನರಾಗುತ್ತೇವೆಯೋ ಆಗ ಮಾತ್ರ ನಮ್ಮ ವೃತ್ತಿ ಮತ್ತು ದೃಷ್ಟಿ ಬದಲಾಗುತ್ತದೆ. ಬನ್ನಿ, ಸದಾ ಈ ಶ್ರೇಷ್ಠ ಸ್ಥಿತಿಯಲ್ಲಿ ಹಾರಾಡುತ್ತಿರೋಣ. ಓಂ ಶಾಂತಿ.